ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಫಸ್ಟ್ ನಾವು ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್ ಮತ್ತೆ ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ನೋಡೋಣ. ಓಕೆ, ಸೊ ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಯಾವ ತರ ಇದೆ, ಸಬ್ಜೆಕ್ಟ್, ವರ್ಬ್, ಆಮೇಲೆ ಆಬ್ಜೆಕ್ಟ್. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ. ಓಕೆ, ಏನ್ ಕೊಟ್ಟಿದ್ದಾರೆ, ದ ಚೆಫ್ ಕುಕ್ಡ್ ಡಿನ್ನರ್. ಓಕೆ, ನೀವು ನೋಡಿದ್ರೆ ಕುಕ್ಡ್ ಬಂದ್ಬಿಟ್ಟು ಏನಿದು ವರ್ಬ್. ಓಕೆ, ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ದ ಚೆಫ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಬಂದ್ಬಿಟ್ಟು ಸಬ್ಜೆಕ್ಟ್. ಆ ಚೆಫ್ ಏನ್ ಮಾಡ್ತಾ ಇದ್ದಾನೆ, ಡಿನ್ನರ್ ಮಾಡ್ತಾ ಇದ್ದಾನೆ. ಸೊ ಅದು ಬಂದ್ಬಿಟ್ಟು ಆಬ್ಜೆಕ್ಟ್ ಆಯ್ತು. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದ್ರೆ ಅದು ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್. ಓಕೆ, ಈಗ ಪ್ಯಾಸಿವ್ ವಾಯ್ಸ್ ನೋಡೋಣ. ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಆಬ್ಜೆಕ್ಟ್ ಪ್ಲಸ್ V3. V3 ಅಂತಂದ್ರೆ ಥರ್ಡ್ ಫಾರ್ಮ್ ಆಫ್ ವರ್ಬ್. ಓಕೆ, ಥರ್ಡ್ ಫಾರ್ಮ್ ಆಫ್ ವರ್ಬ್. ಅದನ್ನ ಏನಂತ ಕರೀತಾರೆ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಓಕೆ, ಆಮೇಲೆ ಪ್ಲಸ್ ಬೈ ಬರ್ದ್ಬಿಟ್ಟು ಆಮೇಲೆ ಸಬ್ಜೆಕ್ಟ್ ಬರಿಬೇಕು. ಓಕೆ, ಆಬ್ಜೆಕ್ಟ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ಬೈ ಸಬ್ಜೆಕ್ಟ್. ಓಕೆ, ಈಗ ಇದನ್ನೇ ನಾವು ಆಕ್ಟಿವ್ ವಾಯ್ಸ್ ನ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಫಸ್ಟ್ ಏನ್ ಬರಬೇಕು, ಆಬ್ಜೆಕ್ಟ್. ಆಬ್ಜೆಕ್ಟ್ ಏನಿಲ್ಲಿ ಡಿನ್ನರ್. ಸೊ ಫಸ್ಟ್ ಡಿನ್ನರ್ ಬರ್ದೆ. ಆಮೇಲೆ V3 ಫಾರ್ಮ್, ಕುಕ್ಕುಡ್ಗೆ V3 ಫಾರ್ಮ್ ಬಂದ್ಬಿಟ್ಟು ಕುಕ್ಕುಡು. ಅದ್ರ ಪಕ್ಕಕ್ಕೆ ನಾವೇನ್ ಬರಿಬೇಕು, ಹೆಲ್ಪಿಂಗ್ ವರ್ಬ್ ಬರಿಬೇಕು. ಸೊ ಹೆಲ್ಪಿಂಗ್ ವರ್ಬ್ ಏನ್ ಬರ್ದ್ವಿ, ವಾಸ್ ಬರ್ದ್ವಿ. ಆಮೇಲೆ ಬೈ ಬರಿಬೇಕು, ಬೈ ಬರ್ದ್ವಿ. ಆಮೇಲೆ ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಏನ್ ಇಲ್ಲಿರೋದು, ಸಬ್ಜೆಕ್ಟ್ ಬಂದ್ಬಿಟ್ಟು ದ ಚೆಫ್. ಸೊ ಆ ಸಬ್ಜೆಕ್ಟ್ ನ ಲಾಸ್ಟ್ ಬರ್ದ್ವಿ. ಓಕೆ, ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್. ಓಕೆ, ಇವಾಗ ನಿಮಗೆ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಇವಾಗ ನಾವು ಏನೇನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕಂತ ನೋಡೋಣ. ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡ್ಬೇಕಾದ್ರೆ ಓಕೆ ಏನೇನ್ ಚೇಂಜಸ್ ಆಗುತ್ತೆ ನೋಡ್ರಿ. ಐ ಇರೋದ್ ಏನಾಗುತ್ತೆ, ಮೀ ಆಗುತ್ತೆ. ಇ ಇರೋದ್ ಏನಾಗುತ್ತೆ, ಹಿಮ್ ಆಗುತ್ತೆ. ಸಿ ಇರೋದು ಹರ್ ಆಗುತ್ತೆ. ವಿ ಇರೋದು ಹಜ್ ಆಗುತ್ತೆ. ಆಮೇಲೆ ದೇ ಇರೋದು ದೆಮ್ ಆಗುತ್ತೆ. ಓಕೆ, ಆಕ್ಟಿವ್ ಇಂದ ಪ್ಯಾಸಿವ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇವೆಲ್ಲ ಚೇಂಜಸ್ ಆಗುತ್ತೆ. ಓಕೆನಾ, ಇವೆಲ್ಲ ನೆನ್ಪಿಟ್ಕೊಂಡಿರ್ರಿ. ಹೌ ಟು ಆಡ್ ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ಓಕೆ, ಸೊ ಹೆಲ್ಪಿಂಗ್ ವರ್ಬ್ ಯಾವ ತರ ಆಡ್ ಮಾಡ್ಬೇಕಂತ ಇಲ್ಲಿ ನೋಡೋಣ. ಓಕೆ, ನಾನೀಗ ಎಕ್ಸಾಂಪಲ್ ಏನ್ ತಗೊಂಡಿನಿ, ವರ್ಬ್ ಎಕ್ಸಾಂಪಲ್ ರೈಟ್ ಅಂತ ತಗೊಂಡಿನಿ. ಓಕೆ, ಇದ್ರದ್ದು ಥರ್ಡ್ ಫಾರ್ಮ್ ಆಫ್ ವರ್ಬ್ ಬಂದ್ಬಿಟ್ಟು ಏನಿರುತ್ತೆ, V3 ಫಾರ್ಮ್ ಬಂದ್ಬಿಟ್ಟು ರಿಟರ್ನ್ ಅಂತ ಇರುತ್ತೆ. ಓಕೆ, ಸೊ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ರೈಟ್ ಇದ್ರೆ ಎಲ್ಲಾ ಕಡೆ ಏನು ರಿಟರ್ನ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅದೇನೇ ಇದ್ರು V3 ಫಾರ್ಮ್ ರಿಟರ್ನ್ ಅಂತಾನೆ ಯೂಸ್ ಮಾಡ್ತೀವಿ. ಓಕೆ, ಈಗ ಟೆನ್ಸ್ ನೋಡ್ರಿ. ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಅವಾಗ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ, ರೈಟ್ಸ್ ಅಂತ ಇರುತ್ತೆ. ಓಕೆ, ನಾವು V3 ಫಾರ್ಮ್ ರಿಟರ್ನ್ ಅಂತೂ ಬರಿತೀವಿ. ಆದ್ರೆ ಹಿಂದ್ಗಡೆ ಹೆಲ್ಪಿಂಗ್ ವರ್ಬ್ ಏನ್ ಬರಿಬೇಕು ನೋಡ್ರಿ. ಈಸ್ ಅನ್ನ ಯೂಸ್ ಮಾಡ್ಬೋದು, ಆಮ್ ಅನ್ನ ಯೂಸ್ ಮಾಡ್ಬೋದು, ಇಲ್ಲ ಆರ್ ಅನ್ನ ಯೂಸ್ ಮಾಡ್ಬೋದು. ಈಸ್ ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ಓಕೆ, ಹಿ ಶಿ ಅಂತ ಇದ್ರೆ ಈಸ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಐ ಅಂತ ಇದ್ರೆ ಅವಾಗ ಆಮ್ ಅಂತ ಯೂಸ್ ಮಾಡ್ಬೇಕು. ವಿ ಅಂತ ಇದ್ರೆ ಆರ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ, ಈಸ್, ಆಮ್ ಆರ್ ರೈಟಿಂಗ್ ಅಂತ ಇರುತ್ತೆ. ಓಕೆ, ಸೊ ರೈಟಿಂಗ್ ಇದ್ರೆ V3 ಫಾರ್ಮ್ ರಿಟರ್ನ್ ಇರುತ್ತೆ. ಓಕೆ, ಸೊ ಅವಾಗ ಮತ್ತೆ ನಾವೇನು ಈಸ್, ಆಮ್, ಆರ್. ಓಕೆ, ಅದೇ ಹಿ ಶಿ ಇದ್ರೆ ಈಸ್ ಅಂತ ಯೂಸ್ ಮಾಡ್ಬೇಕು. ಐ ಇದ್ರೆ ಆಮ್ ಅಂತ ಯೂಸ್ ಮಾಡ್ಬೇಕು. ವಿ ಅಂತ ಇದ್ರೆ ಆರ್ ಅಂತ ಯೂಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಂತ ಇರುತ್ತೆ, ಹ್ಯಾವ್ ರಿಟರ್ನ್ ಅಂತ ಇರುತ್ತೆ. ಓಕೆ, ನಾವು ಓಕೆ ಇದು ಆಲ್ರೆಡಿ ರಿಟರ್ನ್ V3 ಫಾರ್ಮ್ ಕೂಡ ರಿಟರ್ನ್ ಇರುತ್ತೆ. ಹ್ಯಾವ್ ರಿಟರ್ನ್ ನಾವು ಏನಂತ ಬರೀಬೇಕು, ಹ್ಯಾಸ್ ಬೀನ್ ರಿಟರ್ನ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್. ಓಕೆ, ಈಗ ಸಿಂಪಲ್ ಪಾಸ್ಟ್ ಇದ್ರೆ ಓಕೆ ಆಕ್ಟಿವ್ ವಾಯ್ಸ್ ಅಲ್ಲಿ ರೋಟ್ ಅಂತ ಇರುತ್ತೆ. ರೋಟಿಗೆ V3 ಫಾರ್ಮ್ ರಿಟರ್ನ್. ಓಕೆ, ಸೊ ಅದ್ರ ಹಿಂದ್ಗಡೆ ಏನ್ ಯೂಸ್ ಮಾಡ್ಬೇಕು, ವಾಸ್, ವೇರ್. ಓಕೆ, ಸಿಂಗುಲರ್ ಇದ್ರೆ ವಾಸ್. ಸಿಂಗುಲರ್ ಅಂದ್ರೇನು, ಹಿ ಶಿ ಐ ಅಂತ ಇದ್ರೆ ಸಿಂಗುಲರ್ ಇದ್ರೆ ವಾಸ್ ಅಂತ ಯೂಸ್ ಮಾಡ್ಬೇಕು. ವಿ ಪ್ಲೂರಲ್ ಇದ್ರೆ ವೇರ್ ಅಂತ ಯೂಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ಓಕೆ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ, ವಾಸ್ ಬಾರ್ ವೇರ್ ರೈಟಿಂಗ್ ಅಂತ ಇರುತ್ತೆ. ಓಕೆ, ರೈಟಿಂಗ್ V3 ಫಾರ್ಮ್ ಬಂದ್ಬಿಟ್ಟು ರಿಟರ್ನ್. ಅವಾಗ ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಏನ್ ಯೂಸ್ ಮಾಡ್ಬೇಕು, ವಾಸ್ ಬಾರ್ ವೇರ್ ಬೀಯಿಂಗ್ ರಿಟರ್ನ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಸೊ ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವೇರ್ ಅಂತ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಇದ್ರೆ ಏನಂತ ಇರುತ್ತೆ, ಹ್ಯಾಡ್ ರಿಟರ್ನ್.
ಓಕೆ ಸೊ ಇದರದ್ದು ವಿ3 ಫಾರ್ಮ್ ಕೂಡ ರಿಟರ್ನ್ ಹ್ಯಾಡ್ ರಿಟರ್ನ್ ಇದ್ರೆ ನೀವೇನ್ ಯೂಸ್ ಮಾಡ್ಬೇಕು ಹ್ಯಾಡ್ ಬಿನ್ ರಿಟರ್ನ್ ಅಂತ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಇದ್ದಾಗ ಓಕೆ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ ವಿಲ್ ರೈಟ್ ಅಂತ ಇರುತ್ತೆ. ರೈಟ್ ಗೆ ವಿ3 ಫಾರ್ಮ್ ರಿಟರ್ನ್ ಓಕೆ ಹೆಲ್ಪಿಂಗ್ ವರ್ಬ್ ಏನ್ ಯೂಸ್ ಮಾಡ್ಬೇಕು ಇಲ್ಲಿ ವಿಲ್ ಬಿ ಅಂತ ಯೂಸ್ ಮಾಡ್ಬೇಕು. ಅದೇ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ಓಕೆ ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ ವಿಲ್ ಹ್ಯಾವ್ ರಿಟರ್ನ್ ಅಂತ ಇರುತ್ತೆ. ಓಕೆ ಸೊ ರಿಟರ್ನ್ ವಿ3 ಫಾರ್ಮ್ ಏನು ರಿಟರ್ನ್ ಬಟ್ ವಿಲ್ ಹ್ಯಾವ್ ಬದಲು ನಾವೇನ್ ಹೆಲ್ಪಿಂಗ್ ವರ್ಬ್ ಏನ್ ಬರೀಬೇಕು ವಿಲ್ ಹ್ಯಾವ್ ಬೀನ್ ಅಂತ ಬರಿಬೇಕು. ಓಕೆ ಸೊ ಇವೆಲ್ಲ ನಿಮಗೆ ಹೆಲ್ಪಿಂಗ್ ವರ್ಬ್ಸ್ ಯಾವಾಗ ಏನ್ ಯೂಸ್ ಮಾಡ್ಬೇಕಂತ ಗೊತ್ತಾದ್ರೆ ಈಸಿಯಾಗಿ ನೀವು ಆಕ್ಟಿವ್ ವಾಯ್ಸ್ ನ ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆ ಈಗ ಫಸ್ಟ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಓಕೆ ಆಕ್ಟಿವ್ ವಾಯ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ ಹಿ ರೈಟ್ಸ್ ಎ ಲೆಟರ್. ಓಕೆ ಇಲ್ಲಿ ರೈಟ್ಸ್ ಬಂದ್ಬಿಟ್ಟು ಏನು ವರ್ಬು ಎ ಲೆಟರ್ ಬಂದ್ಬಿಟ್ಟು ಆಬ್ಜೆಕ್ಟ್. ಓಕೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಬಗ್ಗೆ ಸೊ ಇದು ಸಬ್ಜೆಕ್ಟ್ ಆಯ್ತು. ಓಕೆ ಸೊ ಇವಾಗ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕು. ಸೊ ಪ್ಯಾಸಿವ್ ವಾಯ್ಸ್ ಅಂದ್ರೆ ಫಸ್ಟ್ ಆಬ್ಜೆಕ್ಟ್ ಆಮೇಲೆ ವಿ3 ಫಾರ್ಮ್ ಆಮೇಲೆ ಬೈ ಸಬ್ಜೆಕ್ಟ್ ಹೌದಾ. ಸೊ ಆಬ್ಜೆಕ್ಟ್ ಏನಿಲ್ಲ ಇರೋದು ಎ ಲೆಟರ್. ಓಕೆ ಫಸ್ಟ್ ಎ ಲೆಟರ್ ಬರೀತೀನಿ. ಓಕೆ ಆಮೇಲೆ ರೈಟ್ಸ್ ಗೆ ವಿ3 ಫಾರ್ಮ್ ಏನು ರೈಟ್ಸ್ ಗೆ ವಿ3 ಫಾರ್ಮ್ ಏನು ರಿಟರ್ನ್. ಓಕೆ ಸೊ ಫಸ್ಟ್ ನಾನೇನ್ ಬರೀತೀನಿ ಇಲ್ಲಿ ರಿಟರ್ನ್. ಓಕೆ ಆಮೇಲೆ ಬೈ ಓಕೆ ಬೈ ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಏನು ಹಿ ಇರೋದು ಏನಾಗುತ್ತೆ ಹಿಮ್ ಅಂತ ಆಗುತ್ತೆ. ಓಕೆ ಆಮೇಲೆ ನೀವು ವಿ3 ಹಿಂದೆ ವಿ3 ಫಾರ್ಮ್ ಇದೆಲ್ಲ ಇದ್ರ ಹಿಂದೆ ಹೆಲ್ಪಿಂಗ್ ವರ್ಬ್ ಬರಿಬೇಕು. ಏನ್ ಬರಿಬೇಕು ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ರೈಟ್ಸ್ ಇದ್ದಾಗ ಓಕೆ ಏನ್ ಹೆಲ್ಪಿಂಗ್ ವರ್ಬ್ ಏನ್ ಯೂಸ್ ಮಾಡ್ಬೇಕು ಈಸ್ ಆಮ್ ಆರ್. ಓಕೆ ಸೊ ಇಲ್ಲಿ ನೀವು ಹಿ ಸಿ ಇದ್ದಾಗ ಏನಂತ ಯೂಸ್ ಮಾಡ್ಬೇಕು ಈಸ್ ಅಂತ ಯೂಸ್ ಮಾಡ್ಬೇಕು. ಐ ಇದ್ದಾಗ ಆಮ್ ಅಂತ ಯೂಸ್ ಮಾಡ್ಬೇಕು. ವಿ ಇದ್ದಾಗ ಆರ್ ಅಂತ ಯೂಸ್ ಮಾಡ್ಬೇಕು. ಇಲ್ಲಿ ಏನಿದೆ ಹಿ ಇದೆ ಹಿ ಇದ್ದಾಗ ಏನ್ ಯೂಸ್ ಮಾಡ್ಬೇಕು ಈಸ್. ಸೊ ರಿಟರ್ನ್ ಇಂದ ಏನ್ ಯೂಸ್ ಮಾಡ್ತೀನಿ ಈಸ್. ಸೊ ಪ್ಯಾಸಿವ್ ವಾಯ್ಸ್ ಬಂದ್ಬಿಟ್ಟು ಏನಾಯ್ತು ಎ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್. ಓಕೆ ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್. ಓಕೆನಾ ಈಗ ನೆಕ್ಸ್ಟ್ ನೋಡ್ರಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಓಕೆ ಸೊ ಆಕ್ಟಿವ್ ವಾಯ್ಸ್ ಏನ್ ಕೊಟ್ಟಿದ್ದಾರೆ ಜಾವೇದ್ ಈಸ್ ಮೇಕಿಂಗ್ ಎ ಕೇಕ್. ಓಕೆ ಇಲ್ಲಿ ನೀವು ನೋಡಿದ್ರೆ ಮೇಕಿಂಗ್ ಬಂದ್ಬಿಟ್ಟು ವರ್ಬ್. ಓಕೆ ಕೇಕ್ ಬಂದ್ಬಿಟ್ಟು ಆಬ್ಜೆಕ್ಟ್ ಜಾವೇದ್ ಬಂದ್ಬಿಟ್ಟು ಸಬ್ಜೆಕ್ಟ್. ಯಾಕಂದ್ರೆ ಇಲ್ಲಿ ಜಾವೇದ್ ಬಗ್ಗೆ ಮಾತಾಡ್ತಿದೆ ಜಾವೇದ್ ಸಬ್ಜೆಕ್ಟ್ ಆಗ್ತಾನೆ ಕೇಕ್ ಬಂದ್ಬಿಟ್ಟು ಆಬ್ಜೆಕ್ಟ್ ಆಗುತ್ತೆ. ಓಕೆ ಸೊ ಇದು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಫಸ್ಟ್ ಆಬ್ಜೆಕ್ಟ್ ಆಮೇಲೆ ವಿ3 ಫಾರ್ಮ್ ಆಫ್ ವರ್ಬ್ ಆಮೇಲೆ ಪ್ಲಸ್ ಬೈ ಸಬ್ಜೆಕ್ಟ್. ಓಕೆ ಇಲ್ಲಿ ಆಬ್ಜೆಕ್ಟ್ ಏನು ಕೇಕ್ ಸೊ ಎ ಕೇಕ್. ಓಕೆ ಆಮೇಲೆ ವಿ3 ಫಾರ್ಮ್. ಓಕೆ ಸೊ ನಿಮಗೇನಂತಂದ್ರೆ ಈ ಮೇಕಿಂಗ್ ಗೆ ವಿ3 ಫಾರ್ಮ್ ಬಂದ್ಬಿಟ್ಟು ಓಕೆ ಮೇಕಿಂಗ್ ವಿ3 ಫಾರ್ಮ್ ಬಂದ್ಬಿಟ್ಟು ಏನು ಮೇಡ್. ಓಕೆ ಮೇಕಿಂಗ್ ವಿ3 ಫಾರ್ಮ್ ಬಂದ್ಬಿಟ್ಟು ಮೇಡ್. ಓಕೆ ಮೇಡ್. ಓಕೆ ಆಮೇಲೆ ಏನು ಬೈ ಸಬ್ಜೆಕ್ಟ್ ಏನಿದೆ ಜಾವೇದ್. ಓಕೆ ಬೈ ಜಾವೇದ್ ಅಂತ ಬರೀತೀನಿ. ಓಕೆ ಬಟ್ ನಿಮಗ್ ಮೇನ್ ಏನು ಈ ಮೇಡ್ ಹಿಂದೆ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕು. ಓಕೆ ಸೊ ಹೆಲ್ಪಿಂಗ್ ವರ್ಬ್ ಅದೇನಂತ ನೋಡೋಣ. ಓಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಈಸ್ ಆಮ್ ಆರ್ ಬೀಂಗ್ ಮೇಡ್. ಓಕೆ ಇಲ್ಲಿ ಜಾವೇದ್ ಅನ್ನೋದು ನೋಡ್ರಿ ಜಾವೇದ್ ಅನ್ನೋದು ಸಿಂಗುಲರ್. ಓಕೆ ಸಿಂಗುಲರ್ ಇದ್ದಾಗ ಏನ್ ಯೂಸ್ ಮಾಡ್ಬೇಕು ಈಸ್ ಬೀಂಗ್ ಅಂತ ಯೂಸ್ ಮಾಡ್ಬೇಕು. ಸೊ ಇಲ್ಲಿ ಏನ್ ಬರ್ತೀನಿ ಎ ಕೇಕ್ ಈಸ್ ಬೀಂಗ್ ಮೇಡ್ ಬೈ ಜಾವೇದ್ ಅಂತ ಬರಿತೀನಿ. ಓಕೆನಾ ಸೊ ನೀವು ಇಲ್ಲಿ ವಿ3 ಪಕ್ಕಕ್ಕೆ ಹೆಲ್ಪಿಂಗ್ ವರ್ಬ್ ಬರೆಯೋದು ಮರಿಬಾರ್ದು. ಓಕೆನಾ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಓಕೆ ಸೊ ಆಕ್ಟಿವ್ ವಾಯ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ ಐ ಹ್ಯಾವ್ ಈಟನ್ ಎ ಬರ್ಗರ್. ಓಕೆ ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ರೆ ಐ. ಸೊ ಇದು ಬಂದ್ಬಿಟ್ಟು ಸಬ್ಜೆಕ್ಟ್ ಈಟನ್ ಬಂದ್ಬಿಟ್ಟು ಏನು ಇದು ಬಂದ್ಬಿಟ್ಟು ನಿಮಗೆ ವರ್ಬ್. ಓಕೆ ಎ ಬರ್ಗರ್ ಅನ್ನೋದೇನು ಆಬ್ಜೆಕ್ಟ್. ಓಕೆ ಸೊ ಈ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಬ್ಜೆಕ್ಟ್ ಆಮೇಲೆ ವಿ3 ಫಾರ್ಮ್ ಆಫ್ ವರ್ಬ್ ಆಮೇಲೆ ಬೈ ಅಂತ ಬರ್ದು ಸಬ್ಜೆಕ್ಟ್ ಅಂತ ಬರಿಬೇಕು. ಓಕೆ ಈ ವಿ3 ಇಂದ ಏನ್ ಬರಿಬೇಕು ನಾವು ಹೆಲ್ಪಿಂಗ್ ವರ್ಬ್ ಬರಿಬೇಕು. ಓಕೆ ಈಗ ಫಸ್ಟ್ ನೋಡ್ರಿ ಈಟನ್ಗೆ ವಿ3 ಫಾರ್ಮ್ ಏನು ವಿ3 ಫಾರ್ಮ್ ಬಂದ್ಬಿಟ್ಟು ಈಟನೆ. ಓಕೆ ಸೊ ಫಸ್ಟ್ ಈಗ ಆಬ್ಜೆಕ್ಟ್ ಬರೆಯೋಣ ಎ ಬರ್ಗರ್. ಓಕೆ
ಎ ಬರ್ಗರ್. ಓಕೆ, ಹೆಲ್ಪಿಂಗ್ ವರ್ಬ್ ಗೆ ಸ್ಪೇಸ್ ಬಿಟ್ಬಿಟ್ಟು ಫಸ್ಟ್ V3 ಬರಿತೀನಿ, ಈಟನ್ ಬೈ ಸಬ್ಜೆಕ್ಟ್ ಏನು ಐ ಇದೆ, ಐ ಇರೋದು ಏನಾಗುತ್ತೆ ಮೀ ಆಗ್ಬಿಡುತ್ತೆ, ಬೈ ಮೀ. ಓಕೆ, ಸೊ ಇಲ್ಲಿ ಡ್ಯಾಶ್ ಇದ್ದಲ್ಲಿ ಏನ್ ಬರಿಬೇಕು ನೋಡ್ರಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಅವ್ರು ಹ್ಯಾವ್ ಕೊಟ್ಟಿದ್ರೆ ನಾವೇನಂತ ಬರಿಬೇಕು, ಹ್ಯಾಸ್ ಬೀನ್ ಅಂತ ಬರಿಬೇಕು. ಸೊ ಎ ಬರ್ಗರ್ ಹ್ಯಾಸ್ ಬೀನ್ ಈಟನ್ ಬೈ ಮೀ. ಓಕೆ, ಸೊ ಇದು ಬಂದ್ಬಿಟ್ಟೇನು ಹೆಲ್ಪಿಂಗ್ ವರ್ಬ್, ಇದು ಬಂದ್ಬಿಟ್ಟು V3 ಫಾರ್ಮ್ ಆಫ್ ವರ್ಬ್. ಓಕೆನಾ, ಸೊ ಈ ತರ ನೀವು ಆಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕು. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಆಕ್ಟಿವ್ ವಾಯ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ, ಹಿ ಬಾಟ್ ಎ ಕಾರ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಓಕೆ, ಹಿ ಅನ್ನೋದು ಸಬ್ಜೆಕ್ಟ್, ಯಾಕಂದ್ರೆ ಈ ಬಗ್ಗೆ ಮಾತಾಡ್ತಾ ಇದೆ. ಬಾಟ್ ಅನ್ನೋದೇನು ವರ್ಬ್. ಓಕೆ, ಎ ಕಾರ್ ಅನ್ನೋದೇನು ಇದು ಬಂದ್ಬಿಟ್ಟು ಆಬ್ಜೆಕ್ಟ್. ಓಕೆ, ಸೊ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಬ್ಜೆಕ್ಟ್, ಆಮೇಲೆ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು V3 ಫಾರ್ಮ್ ಆಫ್ ವರ್ಬ್ ಬರಿಬೇಕು, ಆಮೇಲೆ ಬೈ ಬರ್ಬಿಟ್ಟು ಸಬ್ಜೆಕ್ಟ್ ಬರಿಬೇಕು. ಓಕೆ, ಇಲ್ಲಿ ಏನ್ ಬರಿಬೇಕು, ಹೆಲ್ಪಿಂಗ್ ವರ್ಬ್. ಓಕೆ, ಫಸ್ಟ್ ನಾನು ಏನ್ ಮಾಡ್ತೀನಿ, ಆಬ್ಜೆಕ್ಟ್ ಬರ್ತೀನಿ ಎ ಕಾರ್. ಓಕೆ, ಸೊ ಆಮೇಲೆ ಹೆಲ್ಪಿಂಗ್ ವರ್ಬ್ ಗೆ ಜಾಗ ಬಿಟ್ಬಿಟ್ಟು V3 ಫಾರ್ಮ್ ಆಫ್ ಬಾಟ್, V3 ಫಾರ್ಮ್ ಆಫ್ ಬಾಟ್ ಬಂದ್ಬಿಟ್ಟು ಬಾಟ್ ಎ. ಓಕೆ, ಸೊ ಅದಕ್ಕೋಸ್ಕರ ಬಾಟ್ ಬೈ ಸಬ್ಜೆಕ್ಟ್. ನೋಡ್ರಿ ಸಬ್ಜೆಕ್ಟ್ ಏನು ಹಿ ಇದೆ, ಹಿ ಇರೋದು ಏನಾಗುತ್ತೆ ಹಿಮ್ ಆಗುತ್ತೆ. ಓಕೆ, ಬೈ ಹಿಮ್. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರಿಬೇಕು ನೋಡ್ರಿ, ಸಿಂಪಲ್ ಪಾಸ್ಟ್ ಇದ್ದಾಗ ವಾಸ್ ಬಾರ್ ವೇರ್. ಓಕೆ, ಇಲ್ಲಿ ಏನಿದೆ, ನೀವು ಹಿ ಸಿ ಐ ಅಂತ ಇದ್ರೆ ಅವಾಗ ವಾಸ್ ಅಂದ್ರೆ ನಥಿಂಗ್ ಬಟ್ ಸಿಂಗುಲರ್ ಇದ್ದಾಗ ವಾಸ್ ಯೂಸ್ ಮಾಡ್ಬೇಕು. ಅದೇ ಪ್ಲೂರಲ್ ವಿ ಅಂತ ಇದ್ದಾಗ ವೇರ್ ಅಂತ ಯೂಸ್ ಮಾಡ್ಬೇಕು. ಸೊ ಇಲ್ಲಿ ಹಿ ಅಂತಿದೆ ಸಿಂಗುಲರ್, ಸೊ ಏನ್ ಯೂಸ್ ಮಾಡ್ಬೇಕು, ವಾಸ್ ಯೂಸ್ ಮಾಡ್ಬೇಕು. ಸೊ ಎ ಕಾರ್ ವಾಸ್ ಬಾಟ್ ಬೈ ಹಿಮ್. ಓಕೆ, ಸೊ ವಾಸ್ ಹೆಲ್ಪಿಂಗ್ ವರ್ಬ್, ಬಾಟ್ ಬಂದ್ಬಿಟ್ಟು V3 ಫಾರ್ಮ್ ಆಫ್ ವರ್ಬ್. ಓಕೆ, ಸೊ ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್. ಓಕೆ, ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಆಕ್ಟಿವ್ ವಾಯ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ, ಸಾರಾ ವಾಸ್ ಸಿಂಗಿಂಗ್ ಎ ಸಾಂಗ್. ಓಕೆ, ಸೊ ಇಲ್ಲಿ ಸಿಂಗಿಂಗ್ ಬಂದ್ಬಿಟ್ಟು ಏನು ವರ್ಬ್ ಆಯ್ತು. ಓಕೆ, ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ರೆ ಸಾರಾ, ಸೊ ಸಾರಾ ಬಂದ್ಬಿಟ್ಟು ಸಬ್ಜೆಕ್ಟ್, ಎ ಸಾಂಗ್ ಬಂದ್ಬಿಟ್ಟು ಏನಾಗುತ್ತೆ ಇದು ಬಂದ್ಬಿಟ್ಟು ಆಬ್ಜೆಕ್ಟ್. ಓಕೆ, ಈ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಗೆ ಜಾಗ ಬಿಟ್ಬಿಟ್ಟು ಓಕೆ, ಆಮೇಲೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ಬೈ ಸಬ್ಜೆಕ್ಟ್ ಬರಿಬೇಕು. ಓಕೆ, ಈಗ ಫಸ್ಟ್ ಇಲ್ಲಿ ಆಬ್ಜೆಕ್ಟ್ ಏನಿದೆ, ಎ ಸಾಂಗ್ ಇದೆ, ಎ ಸಾಂಗ್. ಓಕೆ, ಈಗ ಹೆಲ್ಪಿಂಗ್ ವರ್ಬ್ ಗೆ ಜಾಗ ಬಿಡ್ತೀನಿ, ಆಮೇಲೆ ಸಿಂಗಿಂಗ್ ಗೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬಂದ್ಬಿಟ್ಟೇನು ಸಂಗ್. ಓಕೆ, ಸೊ ಏನ್ ಬರಿತೀನಿ, ಸಂಗ್ ಅಂತ ಬರಿತೀನಿ, ಆಮೇಲೆ ಬೈ. ಓಕೆ, ಇಲ್ಲಿ ಸಬ್ಜೆಕ್ಟ್ ಏನು ಸಾರಾ ಅಂತ ಬರಿತೀನಿ. ಓಕೆ, ಆಮೇಲೆ ನೋಡ್ರಿ ಓಕೆ, ಈಗ ಹೆಲ್ಪಿಂಗ್ ವರ್ಬ್ ಏನ್ ಯೂಸ್ ಮಾಡ್ಬೇಕು. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ವಾಸ್ ಬಾರ್ ವೇರ್ ಬೀಯಿಂಗ್ ಸಂಗ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಯಾವಾಗ ಯೂಸ್ ಮಾಡ್ಬೇಕು, ಓಕೆ, ಈ ಸಿ ಐ ಇದ್ದಾಗ ಏನ್ ಯೂಸ್ ಮಾಡ್ಬೇಕು, ವಾಸ್ ಯೂಸ್ ಮಾಡ್ಬೇಕು. ವಿ ಇದ್ದಾಗ ಏನ್ ಯೂಸ್ ಮಾಡ್ಬೇಕು, ವೇರ್ ಯೂಸ್ ಮಾಡ್ಬೇಕು. ಓಕೆ, ಬಟ್ ಸಿಂಗುಲರ್, ಓಕೆ, ಸಿಂಗುಲರ್ ಇದ್ದಾಗ ವಾಸ್ ಯೂಸ್ ಮಾಡ್ಬೇಕು. ಇಲ್ಲಿ ಸಾರ್ ಅನ್ನೋದೇನು ಒಬ್ಳೆ ಸಿಂಗುಲರ್ ಆದ್ದು, ಸಿಂಗುಲರ್ ಇದ್ದಾಗ ಏನ್ ಯೂಸ್ ಮಾಡ್ಬೇಕು, ವಾಸ್ ಬೀಯಿಂಗ್. ಓಕೆ, ಸೊ ಇಲ್ಲಿ ಏನ್ ಬರಬೇಕು, ಎ ಸಾಂಗ್ ವಾಸ್ ಬೀಯಿಂಗ್ ಸಂಗ್ ಬೈ ಸಾರಾ ಅಂತ ಬರಿಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಆಕ್ಟಿವ್ ವಾಯ್ಸ್ ಏನ್ ಕೊಟ್ಟಿದ್ದಾರೆ, ಜೈ ಹ್ಯಾಡ್ ಫಿನಿಶ್ಡ್ ಹೋಮ್ ವರ್ಕ್. ಓಕೆ, ಸೊ ಇಲ್ಲಿ ಫಿನಿಶ್ಡ್ ಬಂದ್ಬಿಟ್ಟು ವರ್ಬ್, ಹೋಮ್ ವರ್ಕ್ ಬಂದ್ಬಿಟ್ಟು ಆಬ್ಜೆಕ್ಟ್. ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಜೈ ಬಗ್ಗೆ, ಜೈ ಸಬ್ಜೆಕ್ಟ್ ಆಗ್ತಾನೆ. ಓಕೆ, ಸೊ ಈ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಗೆ ಸ್ಪೇಸ್ ಬಿಟ್ಬಿಟ್ಟು ಓಕೆ, ಆಮೇಲೆ V3 ಫಾರ್ಮ್ ಆಫ್ ವರ್ಬ್ ಪ್ಲಸ್ ಬೈ ಸಬ್ಜೆಕ್ಟ್ ಬರಿಬೇಕು. ಓಕೆ, ಸೊ ಈಗ V3 ಫಾರ್ಮ್ ಆಫ್ ಫಿನಿಶ್ಡ್ ಬಂದ್ಬಿಟ್ಟು ಫಿನಿಶ್ಡ್. ಓಕೆ, ಅದೇ ಇರುತ್ತೆ. ಆಮೇಲೆ ಹೋಮ್ ವರ್ಕ್ ಬಂದ್ಬಿಟ್ಟು ಆಬ್ಜೆಕ್ಟ್. ಫಸ್ಟ್ ನಾನು ಆಬ್ಜೆಕ್ಟ್ ಬರಿತೀನಿ ಹೋಮ್ ವರ್ಕ್. ಓಕೆ, ಹೆಲ್ಪಿಂಗ್ ವರ್ಬ್ ಗೆ ಜಾಗ ಬಿಡ್ತೀನಿ. ಓಕೆ, V3 ಫಾರ್ಮ್ ಬಂದ್ಬಿಟ್ಟು ಏನು ಫಿನಿಶ್ಡ್. ಓಕೆ, ಸೊ ಫಿನಿಶ್ಡ್, ಆಮೇಲೆ ಏನು ಬೈ ಬರಿಬೇಕು, ಬೈ. ಓಕೆ, ಈಗ ಸಬ್ಜೆಕ್ಟ್ ಏನು ಜೈ, ಸೊ ಜೈ ಅಂತ ಬರಿತೀನಿ. ಓಕೆ, ಈಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರಿಬೇಕು ನೋಡ್ರಿ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಇದು ಆಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಲ್ಲಿ ಆಡ್ ಬಂದ್ರೆ ನಾವೇನ್ ಯೂಸ್ ಮಾಡ್ಬೇಕು, ಹ್ಯಾಡ್ ಬೀನ್ ಅಂತ ಯೂಸ್ ಮಾಡ್ಬೇಕು ಹೆಲ್ಪಿಂಗ್ ವರ್ಬ್.
ಓಕೆ ಸೊ ಇಲ್ಲಿ ಏನ್ ಬರೀಬೇಕು ಹ್ಯಾಡ್ ಬೀನ್ ಫಿನಿಶ್ಡ್ ಬೈ ಜೈ ಅಂತ ಬರೀಬೇಕು ಓಕೆ ಇದು ಬಂದ್ಬಿಟ್ಟು ಪಾಸಿವ್ ವಾಯ್ಸ್ ಈಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ ಓಕೆ ಸೊ ಈಗ ಅವರು ಆಕ್ಟಿವ್ ವಾಯ್ಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಶಿ ವಿಲ್ ಅಕ್ಸೆಪ್ಟ್ ದ ಆಫರ್ ಓಕೆ ಸೊ ಇಲ್ಲಿ ಅಕ್ಸೆಪ್ಟ್ ಬಂದ್ಬಿಟ್ಟು ಆಕ್ಷನ್ ನಥಿಂಗ್ ಬಟ್ ಅದು ವರ್ಬ್ ಯಾರ ಬಗ್ಗೆ ಮಾತಾಡ್ತಿದ್ರೆ ಶಿ ಬಗ್ಗೆ ಸೊ ಇದು ಸಬ್ಜೆಕ್ಟ್ ಆಯ್ತು ದ ಆಫರ್ ಬಂದ್ಬಿಟ್ಟು ಏನು ಆಬ್ಜೆಕ್ಟ್ ಆಯ್ತು ಓಕೆ ಸೊ ಈಗ ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬಿಗೆ ಜಾಗ ಬಿಟ್ಬಿಡ್ರಿ ಆಮೇಲೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬರೀರಿ ಆಮೇಲೆ ಪ್ಲಸ್ ಬೈ ಸಬ್ಜೆಕ್ಟ್ ಓಕೆ ಈಗ ಅಕ್ಸೆಪ್ಟ್ ಗೆ ಥರ್ಡ್ ಫಾರ್ಮ್ ಬಂದ್ಬಿಟ್ಟು ಏನು ಅಕ್ಸೆಪ್ಟೆಡ್ ಓಕೆ V3 ಫಾರ್ಮ್ ಬಂದ್ಬಿಟ್ಟು ಅಕ್ಸೆಪ್ಟೆಡ್ ಇದು ಬಂದ್ಬಿಟ್ಟು V3 ಫಾರ್ಮ್ ಓಕೆ ಸೊ ಫಸ್ಟ್ ನಾನು ಏನ್ ಬರಿತೀನಿ ಆಬ್ಜೆಕ್ಟ್ ಬರಿತೀನಿ ದ ಆಫರ್ ಓಕೆ ಡ್ಯಾಶ್ ಅಂದ್ರೆ ಹೆಲ್ಪಿಂಗ್ ವರ್ಬಿಗೆ ಜಾಗ ಬಿಟ್ಬಿಟ್ಟು V3 ಫಾರ್ಮ್ ಬರಿತೀನಿ V3 ಫಾರ್ಮ್ ಏನು ಅಕ್ಸೆಪ್ಟೆಡ್ ಓಕೆ ಬೈ ಸಬ್ಜೆಕ್ಟ್ ಏನಿಲ್ಲ ಸಬ್ಜೆಕ್ಟ್ ಬಂದ್ಬಿಟ್ಟು ಶಿ ಇದೆ ಶಿ ಇರೋದೇನಾಗುತ್ತೆ ಹರ್ ಆಗುತ್ತೆ ಓಕೆ ಅಕ್ಸೆಪ್ಟೆಡ್ ಬೈ ಹರ್ ಓಕೆ ಈಗ ಹೆಲ್ಪಿಂಗ್ ವರ್ಬ್ ಏನ್ ಯೂಸ್ ಮಾಡ್ಬೇಕು ನೋಡ್ರಿ ಓಕೆ ವಿಲ್ ಅಂತ ಬಂದ್ರೆ ವಿಲ್ ಅಕ್ಸೆಪ್ಟ್ ಅಂತ ಇದ್ರೆ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಬರಿಬೇಕು ವಿಲ್ ಬಿ ಅಂತ ಬರಿಬೇಕು ಓಕೆ ದ ಆಫರ್ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ಹರ್ ಓಕೆ ಸೊ ವಿಲ್ ಬಿ ಬಂದ್ಬಿಟ್ಟು ಏನಿಲ್ಲ ಹೆಲ್ಪಿಂಗ್ ವರ್ಬ್ ಓಕೆನಾ ಸೊ ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ ಓಕೆ ಸೊ ಆಕ್ಟಿವ್ ವಾಯ್ಸ್ ಏನ್ ಕೊಟ್ಟಿದ್ದಾರೆ ಜೈ ಹ್ಯಾಡ್ ಫಿನಿಶ್ಡ್ ಹೋಮ್ ವರ್ಕ್ ಓಕೆ ಸೊ ಇಲ್ಲಿ ಫಿನಿಶ್ಡ್ ಬಂದ್ಬಿಟ್ಟು ವರ್ಬ್ ಹೋಮ್ ವರ್ಕ್ ಬಂದ್ಬಿಟ್ಟು ಆಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಿದಾರೆ ಜೈ ಬಗ್ಗೆ ಜೈ ಸಬ್ಜೆಕ್ಟ್ ಆಗ್ತಾನೆ ಓಕೆ ಸೊ ಈಗ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬಿಗೆ ಸ್ಪೇಸ್ ಬಿಟ್ಬಿಟ್ಟು ಓಕೆ ಆಮೇಲೆ V3 ಫಾರ್ಮ್ ಆಫ್ ವರ್ಬ್ ಪ್ಲಸ್ ಬೈ ಸಬ್ಜೆಕ್ಟ್ ಬರಿಬೇಕು ಓಕೆ ಸೊ ಈಗ V3 ಫಾರ್ಮ್ ಆಫ್ ಫಿನಿಶ್ಡ್ ಬಂದ್ಬಿಟ್ಟು ಫಿನಿಶ್ಡ್ ಓಕೆ ಅದೇ ಇರುತ್ತೆ ಆಮೇಲೆ ಹೋಮ್ ವರ್ಕ್ ಬಂದ್ಬಿಟ್ಟು ಆಬ್ಜೆಕ್ಟ್ ಫಸ್ಟ್ ನಾನು ಆಬ್ಜೆಕ್ಟ್ ಬರಿತೀನಿ ಹೋಮ್ ವರ್ಕ್ ಓಕೆ ಹೆಲ್ಪಿಂಗ್ ವರ್ಬಿಗೆ ಜಾಗ ಬಿಡ್ತೀನಿ ಓಕೆ V3 ಫಾರ್ಮ್ ಬಂದ್ಬಿಟ್ಟು ಏನು ಫಿನಿಶ್ಡ್ ಓಕೆ ಸೊ ಫಿನಿಶ್ಡ್ ಆಮೇಲೆ ಏನು ಬೈ ಬರಿಬೇಕು ಬೈ ಓಕೆ ಈಗ ಸಬ್ಜೆಕ್ಟ್ ಏನು ಜೈ ಸೊ ಜೈ ಅಂತ ಬರಿತೀನಿ ಓಕೆ ಈಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರಿಬೇಕು ನೋಡ್ರಿ ಓಕೆ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಇದು ಆಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಅಲ್ಲಿ ಆಡ್ ಬಂದ್ರೆ ನಾವೇನ್ ಯೂಸ್ ಮಾಡ್ಬೇಕು ಹ್ಯಾಡ್ ಬೀನ್ ಅಂತ ಯೂಸ್ ಮಾಡ್ಬೇಕು ಹೆಲ್ಪಿಂಗ್ ವರ್ಬ್ ಓಕೆ ಸೊ ಇಲ್ಲಿ ಏನ್ ಬರಿಬೇಕು ಹ್ಯಾಡ್ ಬೀನ್ ಫಿನಿಶ್ಡ್ ಬೈ ಜೈ ಅಂತ ಬರಿಬೇಕು ಓಕೆ ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ ಓಕೆ ಆಕ್ಟಿವ್ ವಾಯ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ ಐ ವಿಲ್ ಹ್ಯಾವ್ ಚಾರ್ಜ್ಡ್ ದ ಬ್ಯಾಟ್ರಿ ಓಕೆ ಸೊ ಇಲ್ಲಿ ನೀವು ನೋಡಿದ್ರೆ ಓಕೆ ಚಾರ್ಜ್ಡ್ ಬಂದ್ಬಿಟ್ಟು ವರ್ಬ್ ಓಕೆ ದ ಬ್ಯಾಟ್ರಿ ಬಂದ್ಬಿಟ್ಟು ಆಬ್ಜೆಕ್ಟ್ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಐ ಬಗ್ಗೆ ಸೊ ಇದು ಬಂದ್ಬಿಟ್ಟು ಸಬ್ಜೆಕ್ಟ್ ಆಯ್ತು ಓಕೆ ಸೊ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬಿಗೆ ಜಾಗ ಬಿಡ್ರಿ ಆಮೇಲೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬರಿಬೇಕು ಆಮೇಲೆ ಪ್ಲಸ್ ಬೈ ಸಬ್ಜೆಕ್ಟ್ ಓಕೆ ಸೊ ಇಲ್ಲಿ ಆಬ್ಜೆಕ್ಟ್ ಬಂದ್ಬಿಟ್ಟು ಏನು ಬ್ಯಾಟ್ರಿ ಓಕೆ ಸೊ ದ ಬ್ಯಾಟ್ರಿ ಓಕೆ ಆಮೇಲೆ ಹೆಲ್ಪಿಂಗ್ ವರ್ಬಿಗೆ ಜಾಗ ಬಿಟ್ಬಿಟ್ಟು ಥರ್ಡ್ ಫಾರ್ಮ್ ಆಫ್ ವರ್ಬ್ ಓಕೆ ವರ್ಬ್ಗೆ ಚಾರ್ಜ್ಡ್ ಗೆ ಥರ್ಡ್ ಫಾರ್ಮ್ ಬಂದ್ಬಿಟ್ಟು ಚಾರ್ಜ್ಡ್ ಓಕೆ ಸೊ ಏನ್ ಬರಿತೀನಿ ಚಾರ್ಜ್ಡ್ ಅಂತ ಬರಿತೀನಿ ಓಕೆ ಆಮೇಲೆ ಬೈ ಓಕೆ ಸಬ್ಜೆಕ್ಟ್ ಏನಿದೆ ಐ ಇರೋದು ಏನಾಗುತ್ತೆ ಮೀ ಆಗುತ್ತೆ ಓಕೆ ಈಗ ನಾನು ಹೆಲ್ಪಿಂಗ್ ವರ್ಬ್ ಏನ್ ಯೂಸ್ ಮಾಡ್ಬೇಕು ನೋಡ್ರಿ ಓಕೆ ಫ್ಯೂಚರ್ ಪರ್ಫೆಕ್ಟ್ ಇದ್ದಾಗ ವಿಲ್ ಹ್ಯಾವ್ ಅಂತ ಕೊಟ್ರೆ ನಾವ್ ಏನ್ ಬರಿಬೇಕು ವಿಲ್ ಹ್ಯಾವ್ ಬೀನ್ ಅಂತ ಬರಿಬೇಕು ಓಕೆ ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನ್ ಬರಿಬೇಕು ವಿಲ್ ಹ್ಯಾವ್ ಬೀನ್ ಅಂತ ಬರಿಬೇಕು ಓಕೆ ಸೊ ದ ಬ್ಯಾಟ್ರಿ ವಿಲ್ ಹ್ಯಾವ್ ಬೀನ್ ಚಾರ್ಜ್ಡ್ ಬೈ ಮೀ ಅಂತ ಬರಿಬೇಕು ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸ್ ಎಲ್ಲ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ವಿಡಿಯೋ ಮಾಡ್ಬಿಟ್ಟು ಅದರದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ ಓಕೆ ಅದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡ್ರಿ ಸೊ ದಟ್ ನಿಮಗೆ ಇಂಗ್ಲಿಷ್ ಗ್ರಾಮರ್ ಈಸಿ ಆಗುತ್ತೆ ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಓಕೆ ಹಾಕಿರ್ತೀನಿ ಅದನ್ನ ನೀವು ಫಾಲೋ ಮಾಡಿ ಅದರಿಂದ ಅಡ್ವಾಂಟೇಜ್ ಏನಂದ್ರೆ ಓಕೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ನೋಟಿಫಿಕೇಶನ್ ಇಲ್ಲ ಸ್ಟೋರಿ ಹಾಕ್ತಿರ್ತೀನಿ ಸೊ ನಿಮ್ಗೆ ಏನೇ ಅಪ್ಡೇಟ್ ಇದ್ರೂ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ